ಓಂ ಗುರುಭ್ಯೋ ನಮಃ ಹರಿ ಓಂ. ಶುಭೋದಯ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ನಿಮಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಸಂಖ್ಯೆಗಳು ನೋಡಿ, ಭೂಮಿಯ 108 ಸುತ್ತಳತೆ ಅಂದರೆ ಭೂಮಿನ ಸುತ್ತಳತೆ 108 ಬಾರಿ ಮಾಡಿದ್ರೆ ಭೂಮಿಯಿಂದ ಸೂರ್ಯನ ಡಿಸ್ಟೆನ್ಸ್ ಸಿಗುತ್ತೆ ನಮಗೆ. ಸೊ 108 ಬಾರಿ ಸುತ್ತಳತೆ ಭೂಮಿದು. ಅದೇ ಥರನೇ 18 ಪುರಾಣಗಳು, 1 8 ಸೇರಿದ್ರು 9 ಆಗುತ್ತಾ? 27 ನಕ್ಷತ್ರ 4 ಪಾದಗಳು, 27 × 4 108 ಆಗುತ್ತಾ? ಅದು ಮತ್ತೆ ಸೇರಿದ್ರೆ 9 ಆಯ್ತಾ ನಿಮಗೆ. ಅದೇ ಥರನೇ ಈಗ ಜಪಮಾಲೆ, ಅಷ್ಟೋತ್ರಗಳು ಎಲ್ಲ 108. ಆಯುರ್ವೇದ ಹೇಳುತ್ತೆ ನಮ್ಮ ದೇಹದ ಮರ್ಮಾಂಗಗಳು ಅಂದರೆ ಭಾಗಗಳೆಲ್ಲ ಸೇರಿದ್ರು 108. ಸೊ ನಿಮಗೆ ಆ 108ರ ಅಷ್ಟು ಮಹತ್ವ ಇದೆ. ಇದರಲ್ಲಿ ನಮಗೆ ಸಂಖ್ಯೆಗಳನ್ನು ತಗೊಂಡಾಗ, ಸಂಖ್ಯಾಶಾಸ್ತ್ರಗಳನ್ನು ತಗೊಂಡಾಗ ಈಗ ಯಾವ ಜನ್ಮ ಸಂಖ್ಯೆ ಆಧಾರಿತವಾಗಿ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ 1, 10, ಆಮೇಲೆ 19, 28 ಇದೆಲ್ಲ ಸಂಖ್ಯೆ ಹೊಂದಿರೋದಕ್ಕೆ ಆಧಾರ ಆಗುತ್ತೆ. ಸೊ ಈಗ 1ನೇ ತಾರೀಕು ಹುಟ್ಟಿದ್ದೀರಾ ಅಥವಾ 10 ಹುಟ್ಟಿದ್ದೀರಾ, ಅಥವಾ ನಮಗೆ ಈಗ 19 ಅಂದರೆ 1 9 ಸೇರಿದ್ರು 10 ಆಯಿತು. ಸೊ 28 2 8 ಸೇರಿದ್ರು 10 ಆಯಿತು, 1 ಆಯಿತು. ಸೊ ಹಾಗಾಗಿ ನಿಮಗೆ ಈ ಒಂದರದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ವಿಶೇಷವಾಗಿ 1 ಆಗ್ಬೋದು, 19 ಆಗ್ಬೋದು, 10 ಆಗ್ಬೋದು, 28 ಆಗ್ಬೋದು. ಈಗ 1ನೇ ತಾರೀಕು ಹುಟ್ಟಿದವ್ರದ್ದು ಗುಣಲಕ್ಷಣ ಏನು? ಮುಂದಾಳತ್ವ ವಹಿಸೋರು, ಲೀಡರ್ಸು, ತೇಜಸ್ವಿಗಳು. ಸೊ ಹಾಗೆ ಅವರು ಒಂದು ಕೆಲಸಗಳನ್ನು ತಗೊಂಡ್ರೆ ನಿಷ್ಠೆಯಿಂದ ಮಾಡ್ತಾರೆ. ಆದರೆ ಒಂದೇ ಕೆಲಸದಲ್ಲಿ ತುಂಬ ದಿನಗಳು ಉಳಿಯಲ್ಲ. ಅವರು ಅದನ್ನು ಎಂಜಾಯ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಕೆಲಸಗಳು ಬದಲಾವಣೆ ದಾಖಲೆಗಳು ಮಾಡ್ಕೊಬಿಡ್ತಾರೆ. ಅದೇ ಥರನೇ ಕೆಲಸದಲ್ಲಿ ನಿಷ್ಠೆನೂ ಇರುತ್ತೆ, ಅಧಿಕಾರಿಗಳಾಗಿರ್ತಾರೆ, ಅವರು ಇನ್ನೊಬ್ರು ಮಾತು ಕೇಳೋದು ಕಷ್ಟ ಆಗುತ್ತೆ. ಇನ್ನು 10ನೇ ತಾರೀಕು ಇದೇ ಥರ ಗುಣಲಕ್ಷಣಗಳು ಬರುತ್ತೆ. ಅದೇ ಥರನೇ ನಾವಿವಾಗ ಈ 19ಕ್ಕೆ ಹೋದ್ವಿ ಅನ್ಕೊಳ್ಳಿ. 19 ತಗೊಂಡಾಗ ಇಲ್ಲೇನಾಗ್ತಿದೆ, 1 ಜೊತೆ 9 ಸೇರ್ಕೋತು. 9 ಏನಾಯಿತು? ಕುಜ. ಸೊ ಇಲ್ಲಿ ನಮಗೆ ಹಠನೂ ಕೊಡುತ್ತೆ, ಕೋಪತಾಪಗಳನ್ನು ಕೊಡುತ್ತೆ. ನಿಷ್ಠೆಯ ಅಂದರೆ ಕಠಿಣ ಪರಿಶ್ರಮ ಮಾಡಿ ನಿಷ್ಠೆಯಿಂದ ಕೆಲಸ ಮಾಡೋದು. ಆದರೆ ಅವ್ರಿಗೇನೋ ಆಗ್ಬರಲ್ಲ ಅಂದರೆ ಜಗಳಕ್ಕೆ ಬಂದ್ಬಿಡ್ತಾರೆ. ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೋದು ಇವ್ರನ್ನ. ಇವ್ರ ಎನರ್ಜಿನ ತಗೊಂಡು ಸ್ಪೋರ್ಟ್ಸ್ಗೆ ಹಾಕಿದ್ರೆ ಅತ್ಯುತ್ತಮ ಸ್ಪೋರ್ಟ್ಸ್ ಕಾರಣಗಳಾಗ್ತಾರೆ. ಅಥವಾ ಸಾಹಸಿಗಳು, ಅಡ್ವೆಂಚರಸ್ಸು, ಮಿಲಿಟ್ರಿ ಇಂಥ ಇತ್ಯಾದಿಗಳಲ್ಲಿ ಒಳ್ಳೆ ಅಧಿಕಾರಕ್ಕೆ ಬಂದ್ಬಿಡ್ತಾರೆ. ಇನ್ನು 28 ಅವ್ರು ಬನ್ನಿ, ಇಲ್ಲೇನಾಗ್ತಿದೆ, ಚಂದ್ರ ಮತ್ತು ಶನೇಶ್ವರ ಸೇರಿ ನಿಮಗೆ ಸೂರ್ಯ ಬರ್ತಾ ಇದೆ. ಸೊ ಇಲ್ಲಿ ಅದೇ ಕ್ವಾಲಿಟಿ ಇರುತ್ತೆ, ಮುಂದಾಳತ್ವ, ಲೀಡರ್ಶಿಪ್ಪು, ತೇಜಸ್ವಿ ಎಲ್ಲ ಇದ್ದೂ ಕೂಡ ಭಾವನೆಗಳಿಗೆ ಸ್ಪಂದಿಸ್ತಾರೆ, ದಯೆ ಇರುತ್ತೆ, ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಸ್ವಲ್ಪ ಕೆಲಸ ಇವರು ಎಷ್ಟು ಬೇಗ 19ರವರು ನೀವು ಹೇಳಿದ ತಕ್ಷಣ ಮಾಡ್ತಾರೆ, ಇವರು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ 28ರದ್ದು ಈ ವಿಶೇಷತೆ. ಸೊ ನಿಮಗೆ ಈ ಸಂಖ್ಯೆ 1ರಲ್ಲಿ ಹುಟ್ಟಿದಿರೋ ಗುಣಲಕ್ಷಣಗಳ ಬಗ್ಗೆ ಅಥವಾ ಈ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಅನಿಸುತ್ತೆ. ಈಗ 2026ಕ್ಕೆ ಈ ಸಂಖ್ಯೆಗಳ ಜನ್ಮ ಸಂಖ್ಯೆಗಳಿಗೆ ಏನು ಫಲಗಳಿದೆ, ಇನ್ನು 5 ತಿಂಗಳು ಅಂತ ನೋಡೋಣ. ಸೊ ನಿಮಗೆ 2026 ಅಂದ್ರೆ ಏನಾಯಿತು? ಮತ್ತೆ ಇಲ್ಲಿ 1 1. ಈ 1 1 ಅಂದರೆ ಈಗ ಸೇಮ್ ನಂಬರ್ ಬರ್ತಾ ಇರೋದ್ರಿಂದ ಇವರಿಗೆ ಲಾಭಗಳು ಅಧಿಕವಾಗಿ, ಅಂದರೆ ಇವ್ರ ಎನರ್ಜಿ ಮ್ಯಾಚ್ ಆಗುತ್ತೆ ಈ ವರ್ಷ. ಇನ್ನು ಮಿಕ್ಕ 5 ತಿಂಗಳಂತೂ ವಿಶೇಷವಾಗಿ ಮ್ಯಾಚ್ ಆಗುತ್ತೆ. ಇವರಿಗೆ ಈ ವರ್ಷದ ಅಂತ್ಯದೊಳಗಡೆ ಒಂದು ಶುಭ ಫಲನೆ ನಿರೀಕ್ಷಿಸ್ಬೋದು. ವ್ಯತ್ಯಾಸ ಏನು ಗೊತ್ತಾ? ನಮಗೆ ಇಲ್ಲಿ 2 8 ಜೊತೆ 1 ಸೇರಿದಾಗ ಮಾತ್ರ ಸ್ವಲ್ಪ 28ನೇ ತಾರೀಕು ಅವರು ಸ್ವಲ್ಪ ಪರಿಹಾರ ಸಣ್ಣ ಪುಟ್ಟ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊತೀರಾ ಪರಿಹಾರ? ಸಂಖ್ಯೆ 3 ಸೇರಿಸ್ಕೊಳ್ಳಿ. ಅಂದರೆ ಸಾತ್ವಿಕ ಆಹಾರ, ಸತ್ಸಂಗ, ಇದೇ ಗುರುನ ಸೇರಿಸ್ಕೊಳೋದು. ಸೊ ಯಾವಾಗ ನಿಮ್ಮ ಜೀವನದಲ್ಲಿ ಗುರುನ ಆಕ್ಟಿವೇಟ್ ಮಾಡ್ಕೊತೀರಾ, ಇನ್ಕ್ಲೂಡಿಂಗ್ 19ನೇ ಅವರು ಕೂಡ, ಯಾಕಂದರೆ ಅವ್ರಿಗೆ ಎಕ್ಸಸ್ ಆಫ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಗುರುನ ಸೇರಿಸ್ಕೊಂಡ್ರೆ, ಸತ್ಸಂಗ ಮತ್ತು ಸಾತ್ವಿಕ ಆಹಾರಗಳು, ಹಳದಿ ಅಡಿಗೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ, ಸೊ ಹಳದಿ ವಸ್ತ್ರ ದಾನ ಕೊಡ್ತಾ ಇದ್ರೆ, ಆಗ ಗುರು ಜಾಗೃತಿ ಆಗುತ್ತೆ. ಅಂದರೆ ಗ್ರಹಗಳನ್ನು ದತ್ತು ಪಡೆಯೋದು ಹೆಂಗೆ ಅಂತ ನಿಮ್ಮ ದಿನನಿತ್ಯ ಲೈಫಲ್ಲಿ ಆ ಕಾರಕಗಳನ್ನು ನೀವು ತಗೊಂಬಂದಾಗ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು, ವಿಶೇಷ ಲಾಭಗಳನ್ನು ಪಡಿಬೋದು. ಒಳ್ಳೆಯದಾಗಲಿ. ಸಂಖ್ಯೆ 2 ನೋಡಿ, ಸಂಖ್ಯೆ 2 ಚಂದ್ರ ಬಂತ. 11 2 11 20 ಇತ್ಯಾದಿಗಳು ಚಂದ್ರನಿಗೆ ಹತ್ರ ಬಂತು. ಸೊ ನಮಗಿವಾಗ 2ರದ್ದು ವಿಶೇಷ ಏನು? ಭಾವನಾತ್ಮಕ ಜೀವಿಗಳು, ಸೌಮ್ಯ, ಕಲೆ, ಸಂಗೀತ, ಸಾಹಿತ್ಯ ಇದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಎಂಜಾಯ್ ಮಾಡುವಂಥ ಮನೋಭಾವನೆ. ಜಾಸ್ತಿ ಸೀರಿಯಲ್ ನೋಡೋರು. ಚಂದ್ರ ಅಂದರೆ ವಿಶಾಲ ಜಲತತ್ವ. ಸೊ ಮನಸ್ಸು ವಿಶಾಲವಾಗಿರ್ತಾರೆ, ದಾನ ಧರ್ಮಗಳಲ್ಲಿ ವಿಶೇಷ ಪ್ರಿಯ ಇರ್ತಾರೆ, ಧಾರ್ಮಿಕ ಚಿಂತನೆಗಳಲ್ಲಿ ಇರ್ತಾರೆ. ಸೊ ಚಂದ್ರ ಅಂದರೆ ಒಂದು ಮದರು, ತಾಯಿ, ಮನೋಕಾರಕ. ಸೊ ಹಾಗಾಗಿ ಇವ್ರಿಗೆ ಸ್ಪಂದಿಸ್ತಾರೆ ಜನಗಳಿಗೆ. ಒಳ್ಳೆ ಹೀಲರ್ಸ್ ಆಗ್ತಾರೆ, ಒಳ್ಳೆ ಗೈಡೆನ್ಸ್ ಆಗ್ತಾರೆ, ಒಳ್ಳೆ ಕೃಷಿಕರು ಕೂಡ ಆಗ್ತಾರೆ, ಗಾರ್ಡನಿಂಗ್ ಚೆನ್ನಾಗಿ ಮಾಡ್ತಾರೆ. ಸೊ ಇವ್ರುಗಳಿಗೆ ಇದು ಚಂದ್ರನದು ಕ್ವಾಲಿಟೀಸ್ ಬರುತ್ತೆ. ಅದೇ ನಮಗೆ 11 ಅಂದರೆ 2 1 ಸೇರಿರುತ್ತಲ್ಲ,
ಇದೇ ಭಾವನಾತ್ಮಕ ಜೀವಿಗಳಿರ್ತಾರೆ, ಇದೇ ದಯ ಇರ್ತಾರೆ, ಆದರೆ ಸ್ಟ್ರೈಟ್ ಫಾರ್ವರ್ಡು. ಆದರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಭಾವನೆಗೆ ಸ್ಪಂದಿಸ್ತಾರೆ, ಬಟ್ ಅದರಲ್ಲಿ ಅರ್ಥ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಒಂದು ತೇಜಸ್ಸು, ಅಂದ್ರೆ ಈ ಚಂದ್ರನ ಭಾವನೆ ಜೊತೆ ಒಂದು ಅಧಿಕಾರನೂ ಜೊತೆಗೆ ಎತ್ಕೊಂಡ್ಬರುತ್ತೆ. ಯಾಕಂದ್ರೆ ಎರಡು ಸೂರ್ಯ ಆಯ್ತು ಅಲ್ಲಿ. ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಅಧಿಕಾರಿಗಳು, ನಿಮಗೆ ದಾರಿ ದೀಪ ತೋರಿಸೋ, ಅಂದ್ರೆ ನಿಮ್ಮ ಜೀವನಕ್ಕೆ ದಾರಿ ತೋರಿಸೋರಾಗ್ತಾರೆ. 2-11 ಇದ್ರೆ ಅಧಿಕಾರ ಅಂತಂದ್ರೆ ಈಗ ಕೆಲಸದಲ್ಲಿ ಮೇಲಧಿಕಾರಿಗಳ ವರ್ಗಕ್ಕೆ ಬರ್ತಾರೋ ಅದರಲ್ಲಿ 2-11 ಅವರು ಬೇಗ ಚೆನ್ನಾಗಿ ಸೂಟ್ ಆಗ್ತಾರೆ ಅದಕ್ಕೆ. ನೆಕ್ಸ್ಟ್ 20ಕ್ಕೆ ಹೋದ್ರೆ ಇಲ್ಲೂ ಮತ್ತೆ ವಾಪಸ್ ಸೌಮ್ಯತನ, ಕಲೆ, ಸಾಹಿತ್ಯಕ್ಕೆ ಮನ್ನಣೆ ಜಾಸ್ತಿ ಬಂದ್ಬಿಡ್ತು. ಸೊ ಈಗ ಚಂದ್ರನಿಗೆ ಯಾರಿಗೆ ಭಾವನೆ ಹೆಚ್ಚಾಗಿರುತ್ತೋ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಬೇಕು. ಸೊ ಹಾಗಾಗಿ ಇವ್ರಿಗೆ ಕುಜನ್ನ ತಗೊಂಬನ್ನಿ. ಅಂದ್ರೆ ದಿನ ಬೆಳಗ್ಗೆ ಎದ್ದು ದೇಹದಾರ್ಢ್ಯ ಮಾಡೋದು, ಬ್ರಿಸ್ಕ್ ವಾಕ್ ಮಾಡೋದು, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗೋದು, ಇದಕ್ಕೆ ನಾವು 9ನ್ನ ಜಾಗೃತಿ ಮಾಡ್ಕೋಬೇಕು. ಸೊ 9ನ್ನ ಉಪಯೋಗಿಸ್ಕೊತಾ ಇದ್ರೆ 2 ಬ್ಯಾಲೆನ್ಸ್ ಆಗಿರುತ್ತೆ. ರಾಹು ಅಷ್ಟೇ, ಕುಜ ಒಂದೇ ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ಚಂದ್ರ ಮನೋಕಾರಕ, ರಾಹು ಮಾಯೆ. ಸೊ ಇಬ್ಬರನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇರೋದು ಒಂದು ಡಿಸಿಪ್ಲಿನು, ದೇಹದಾರ್ಢ್ಯತೆ, ಎಕ್ಸಸೈಸು. ಇದು ಯಾಕೆ ಅಂದ್ರೆ ಕುಜನ್ನ ಆಕ್ಟಿವೇಟ್ ಮಾಡೋದು. ಸೊ ಹಾಗಾಗಿ ಈಗ ನೀವು ಯಾವಾಗ ಕುಜನ್ನ ಮತ್ತೆ ಬುಧ ಲೆಕ್ಕಾಚಾರ ಬೇಕು, ಇಲ್ಲಾಂದ್ರೆ ಧನ ಧರ್ಮಗಳು ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಬುಧಂದು ಆಕ್ಟಿವೇಶನ್ ಬೇಕು, ಜೊತೆಗೆ ಕುಜಂದು ಬೇಕು. ಕುಜ ಅಂದ್ರೆ 9ನ ಸಂಖ್ಯೆನ ಉಪಯೋಗಿಸ್ಕೊಳ್ಳಿ, ಅಥವಾ ಕೆಂಪು ತಿಲಕ ಇಟ್ಕೊಳ್ಳಿ, ಕುಂಕುಮನ ಇಟ್ಕೊಳೋದು, ದೇಹದಾರ್ಢ್ಯ ಮಾಡೋದು. ಸೊ ಇದು ನಿಮಗೆ ಕುಜ ಆಕ್ಟಿವೇಟ್ ಆಗುತ್ತೆ. ಹಾಗೇನೆ ವಿದ್ಯಾಭ್ಯಾಸದಲ್ಲಿ ಅಧಿಕ ಸಮಯನ ಕೊಡೋದು, ಜೊತೆಗೆ ಪ್ರಾಕ್ಟಿಕಲ್ ಥಾಟ್ಸು. ಅಂದ್ರೆ ನಿಮಗೆ ಜೀವನವನ್ನು ಪ್ರಾಕ್ಟಿಕಲ್ ಆಗಿ ಯಾರು ತಗೊಂಡ್ಬರ್ತಾರೆ, ನಿಮಗೆ ಬುಧ ತರುತ್ತೆ. ವಿದ್ಯಾಭ್ಯಾಸ ಬುಧ ತರುತ್ತೆ, ಲೆಕ್ಕಾಚಾರ ವ್ಯಾಪಾರನ ಬುಧ ತಂದುಕೊಡುತ್ತೆ, ನಿಮ್ಗೆ ಯಂಗ್ ಮೈಂಡನ್ನ ಬುಧ ಆಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ನಂಬರ್ 5 ನೀವು ಉಪಯೋಗಿಸ್ಕೋಬಹುದು. ಸಂಖ್ಯೆ 2 ಅಥವಾ 11, 20ರಲ್ಲಿ ಜನ್ಮ ಆಗಿರೋರು. ಇನ್ನು ವಿಶೇಷವಾಗಿ ಸಂಖ್ಯೆ 2ಕ್ಕೆ ಯಾರ್ಯಾರಿಗೆ ಸ್ನೇಹಿತರಾಗ್ತಾರೆ ಅಂತ ನೋಡಿ. ನಿಮಗೆ ಸಂಖ್ಯೆ 1 ಆಗ್ಬೋದು, ಸಂಖ್ಯೆ 6 ಆಗ್ಬೋದು, ಸಂಖ್ಯೆ 5 ಆಗ್ಬೋದು, ಸಂಖ್ಯೆ 3 ಆಗ್ಬೋದು, ಸಂಖ್ಯೆ 9 ಆಗ್ಬೋದು. ಇದೆಲ್ಲನೂ ಫ್ರೆಂಡ್ಲಿ. ಈಗ ಚಂದ್ರನಿಗೂ ಗುರುಗೂ ನಮ್ಗೆ ಅಂತ ಲಾಭದಾಯಕವಾಗಿ ಇರೋಲ್ಲ ಅನ್ಕೊಂಡಂಗೇನಿಲ್ಲ. ಯಾಕೆಂದ್ರೆ ಗುರುಗೆ ಯಾರು ಶತ್ರು ಇಲ್ಲ. ಸೊ ಹಾಗಾಗಿ 3 ಸಂಖ್ಯೆನೂ ನೀವು ಉಪಯೋಗಿಸ್ಕೋಬಹುದು ಇಲ್ಲಿ. ಇನ್ನು ಬಣ್ಣಗಳು ತಗೊಳ್ಳಿ. ನಮ್ಗೆ ಚಂದ್ರ ಅಂದ್ರೆ 2, 11, 20ಕ್ಕೆ ಯಾವ್ಯಾವ ಕೇಸರಿ ಆಗುತ್ತೆ, ಬಿಳಿ ಆಗುತ್ತೆ, ಹಾಗೆ ಹಸಿರಾಗುತ್ತೆ. ಸೊ ಇದೆಲ್ಲ ಇದಕ್ಕೆ ಕೆಂಪಾಗುತ್ತೆ. ಸೊ ಇದನ್ನ ಬಣ್ಣಗಳಾಗಿ ಉಪಯೋಗಿಸ್ಕೋಬಹುದು. ನೋಡಿ, ಸಂಖ್ಯೆ 3 ಅಂದ್ರೆ ಜನ್ಮ ಸಂಖ್ಯೆ 3ರ ವಿಷಯ ತಿಳ್ಕೊಳ್ಳೋಣ. ಸಂಖ್ಯೆ 3 ಅಂದ್ರೆ ಗುರು ಆಯ್ತು. 3 ಮತ್ತೆ 21, 12, 30 ಇದೆಲ್ಲಾನು 3ಕ್ಕೆ ಬಂದು ಸೇರುತ್ತೆ. ಸೊ ಹೆಂಗೆ ಅಂತಂದ್ರೆ ನಿಮಗೆ 12 ಅಂದ್ರೆ 1, 2, 3 ಆಗುತ್ತೆ, 21 ಅಂದ್ರೆ 1, 2, 3 ಆಗುತ್ತೆ, 30 ಅಂದ್ರೆ 3 ಆಯ್ತು. ಸೊ 3ರ ವಿಶೇಷತೆ ಏನು? ಸೊ ಇವರು ಮುಂದಾಳತ್ವದಿಂದ ಕೆಲಸ ಮಾಡೋರು, ನ್ಯಾಯವಾದಿಗಳು, ಧರ್ಮವಾದಿಗಳು, ವಿದ್ಯಾವಂತರು, ಬುದ್ಧಿವಂತರು, ನೇರ ನುಡಿ, ಆಕರ್ಷಕವಾಗಿ ಕಾಣ್ತಾರೆ. ಸ್ವಲ್ಪ ದೇಹ ದಪ್ಪನಾಗಿರುತ್ತೆ. ಯಾಕಂದ್ರೆ ಸಂಖ್ಯೆ 3 ಅಂದ್ರೆ ಸ್ವಲ್ಪ ಒಬೇಸ್ ಅಂದ್ರೆ ಓವರ್ ವೇಟ್ ಕಾಣಿಸ್ತಾರೆ. ಸೊ ಸಂಖ್ಯೆ 3ರದ್ದು ಪ್ರಭಾವ ಚೆನ್ನಾಗಿರುತ್ತೆ, ಪ್ರಭಾವಿಗಳಾಗಿರ್ತಾರೆ, ಧರ್ಮದತ್ತಿ ಇಲಾಖೆಯಲ್ಲಿ ಕೆಲಸ ಮಾಡೋದು, ನ್ಯಾಯವಂತರು. ಸೊ ಇನ್ನು ನಾವು ಸಂಖ್ಯೆ ಇದೆಲ್ಲ ಗುಣಲಕ್ಷಣಗಳಾದ್ರೆ, ಇನ್ನು ಸಂಖ್ಯೆ ನಾವು 12ಕ್ಕೆ ಬರೋಣ. 12ಕ್ಕೆ ಬಂದ್ರೆ ಇಲ್ಲಿ ರವಿಚಂದ್ರ ಸೇರಿ ಗುರು ಆಗ್ತಿದೆ. ಸೊ ಇವರಿಗೆ ಲೀಡರ್ಶಿಪ್ ಕ್ವಾಲಿಟಿ ವಿತ್ ದಾನಧರ ಅಂದ್ರೆ ಭಾವನೆ, ಮಾತೃ ತತ್ವನೂ ಉಳ್ಕೊಂಡು ತಂದೆಯ ಲೀಡರ್ಶಿಪ್ ಕ್ವಾಲಿಟಿನೂ ಇರುತ್ತೆ ಈ ಗುರುಗೆ. ಸೊ ಹಾಗಾಗಿ ಇವರು ಭಾವನಾತ್ಮಕ ಜೀವಿಗಳು, ದಾನ ಧರ್ಮ ಮಾಡ್ತಾರೆ, ಧರ್ಮದತ್ತಿ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿರ್ತಾರೆ, ನ್ಯಾಯವಾದಿಗಳು, ಜೊತೆಗೆ ಭಾವನಾತ್ಮಕ ಜೀವಿನೂ ಆಗಿರ್ತಾರೆ. ಇದೇ ತರನೇ 21. ಇನ್ನು 30ಕ್ಕೆ ಬಂದ್ರೆ 3 ತರನೇ ಬರುತ್ತೆ. ಸೊ ಹೀಗಾಗಿ ಈ ನಂಬರ್ಗಳಲ್ಲಿ ಹುಟ್ಟಿರೋದು ನೇರ ನುಡಿ ಇರ್ತಾರೆ, ಧೈರ್ಯ ಚೆನ್ನಾಗಿರುತ್ತೆ, ಹಿಡಿದ ಕೆಲಸನ ಪೂರ್ತಿ ಮಾಡ್ತಾರೆ. ಸೊ ವಿಶೇಷವಾಗಿ ಗುರುಗೆ ಬೇಕಾಗಿರೋದು ಶುಕ್ರಂದು ಆಕ್ಟಿವೇಶನ್. ಯಾಕಂದ್ರೆ ಈಗ ನಮಗೆ ದಾನ ಧರ್ಮ, ನೇರ ನುಡಿ, ನ್ಯಾಯ ಇಷ್ಟರಲ್ಲೇ ಇದ್ರೆ ಸ್ವಲ್ಪ ಹಣಕಾಸು ಬೇಕಲ್ಲ. ಸೊ ಅದಕ್ಕಾಗಿ ನಾವು ಶುಕ್ರನ್ನ ಇಲ್ಲಿ ಆಕ್ಟಿವೇಟ್ ಮಾಡಬೇಕು. ಹಣಕಾಸು ಬೇಕಾದ್ರೆ ಅಂದ್ರೆ ಆ ನಂಬರ್ 6ರ ಸಂಖ್ಯೆನ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಅಲಂಕಾರಿಕ ವಸ್ತು ದಾನ ಕೊಡೋದು, ಅಥವಾ ನೀವು ಬಾಗಿನಗಳನ್ನ ಹೆಣ್ಮಕ್ಳು ಮುತ್ತೈದೆಯರು ಕೊಡೋದು. ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಅದೇ ತರನೇ ನೀವು ಇಲ್ಲಿ ಬೇಕಾಗಿರೋದು ಕುಜಿಂದ ಆಕ್ಟಿವೇಶನ್. ಅಂದ್ರೆ ನೀವು ಹೇಳಿದಂಗೆ ಕೆಲಸಗಳು ಆಗ್ಬೇಕಲ್ಲ. ಸೊ ಆ ನಿಷ್ಠಾವಂತರ ಕಂಪನಿ ಬೇಕು. ಅಂದ್ರೆ ನೀವು ಹೇಳೋದನ್ನು ಕೇಳೋವಂಥ ಕೆಲಸಗಾರರು ಬೇಕು. ಅಂದ್ರೆ ಕುಜನ್ ಆಕ್ಟಿವೇಟ್ ಮಾಡಿ. ನಮಗೆ 9 ಸಂಖ್ಯೆ, ಕೆಂಪು ತಿಲಕ ಇಟ್ಕೊಳೋದು,
ಅದರಿಂದ ಕೂಡ ನಾವು ಕುಜನ ಆಕ್ಟಿವೇಟ್ ಮಾಡ್ಬೋದು. ಸೋದರ ಸಂಬಂಧಿಗಳಿಗೆ ಏನಾದರೂ ಉಪಹಾರ ಕೊಡೋದು, ಆವಾಗ ಕುಜ ಆಕ್ಟಿವೇಟ್ ಆಗುತ್ತೆ. ಇನ್ನು ಸಂಖ್ಯೆ 3ರಲ್ಲ ಸ್ನೇಹಿತರುಗಳು ನೋಡೋಣ. 1 ಆಗ್ಬೋದು ಸಂಖ್ಯೆ, ಅದು ನಿಮಗೆ ಸ್ನೇಹಿತರ ವರ್ಗಕ್ಕೆ ಬರುತ್ತೆ. ಅದು 9 ಆಗ್ಬೋದು, ಅದು ಸ್ನೇಹಿತರ ವರ್ಗಕ್ಕೆ ಬರುತ್ತೆ. ಸೊ 1, 3, 9, ಇನ್ನು ಹಣಕಾಸಿಗೆ ಶುಕ್ರನಿಗೆ 6 ತಗೋಬೋದು ನೀವು. ಇನ್ನು ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ಸೊ 5ನೇ ಸಂಖ್ಯೆನೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದರಿಂದ ಈ ಸಂಖ್ಯೆಗಳು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ಬಣ್ಣಗಳು ತೊಗೊಂಡ್ರೆ ಕೇಸರಿ, ಹಳದಿ, ಬಿಳಿ, ಅದೇ ಥರನೇ ಹಸಿರು, ಈ ಬಣ್ಣಗಳು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ.